ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸುತ್ತಮುತ್ತಲಿನ ಯಾವ ದೇಶದಲ್ಲೂ ಕೂಡ ಪರಿಸ್ಥಿತಿ ಸರಿ ಇರುವ ಹಾಗೆ ಕಾಣ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ತೀವ್ರವಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು, ಹಿಂಸಾಚಾರಗಳು ಶುರುವಾಗಿವೆ. ಶ್ರೀಲಂಕಾ ಮೊನ್ನೆ ತಾನೇ ಆರ್ಥಿಕ ಸಂಕಷ್ಟದಿಂದ ಹೊರಬರ್ತಾ ಇದೆ. ಮಾಲ್ಡೀವ್ಸ್ ನಲ್ಲಂತೂ ಸಂಸತ್ತಲ್ಲೇ ಜನಪ್ರತಿನಿಧಿಗಳು ಬಡದಾಡ್ಕೊಂಡಿದ್ದಾರೆ. ಇನ್ನು ಅಲ್ಲಿನ ಅಧ್ಯಕ್ಷ ಹೆಚ್ಚು ಕಡಿಮೆ ಖಾಲಿ ಸಂಸತ್ತಿಗೆ ಭಾಷಣ ಮಾಡಿ ಹೋಗಬೇಕಾಗಿ ಬಂದಿದೆ. ಯಾಕೆಂದ್ರೆ 87 ಸದಸ್ಯ ಬಲದ ಮಾಲ್ಡೀವ್ಸ್ ಪಾರ್ಲಿಮೆಂಟ್ ಅಲ್ಲಿ ಅಧ್ಯಕ್ಷರ ಭಾಷಣ ಕೇಳೋದಕ್ಕೆ ಅಂತ ಕುಳಿತಿದ್ದವರು ಕೇವಲ 29 ಮಂದಿ ಮಾತ್ರ. ಉಳಿದವರೆಲ್ಲ ಬಾಯ್ಕಾಟ್ ಮಾಡಿ ಎದ್ದು ಹೋಗಿದ್ರು. ಈಗ ಅದೇ ಪರಿಸ್ಥಿತಿ ನಮ್ಮ ಪಕ್ಕದ ಇನ್ನೊಂದು ದೇಶ ಮ್ಯಾನ್ಮಾರ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಮ್ಯಾನ್ಮಾರ್ ಅಲ್ಲಿ ಸೇನೆ ಹಾಗೂ ಬಂಡುಕೋರರ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾನ್ಮಾರ್ಗೆ ಪ್ರವಾಸವನ್ನ ಕೈಗೊಳ್ಳಬೇಡಿ ಅಂತ ಭಾರತ ತನ್ನ ನಾಗರಿಕರಿಗೆ ತಿಳಿಸಿದೆ. ಹಾಗೆ ಈಗಾಗಲೇ ಮ್ಯಾನ್ಮಾರ್ನ ರಖೈನ್ ಸೇರಿದ ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ ಭಾರತೀಯರಿಗೆ ವಾಪಸ್ಸು ಬಂದುಬಿಡಿ ಅಂತ ಹೇಳಿರೋದಲ್ಲದೆ, ತಕ್ಷಣ ಯಾಂಗೂನ್ನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ನಿಮ್ಮ ವಿವರಗಳನ್ನು ನೋಂದಾಯಿಸಿ, ಅಕಸ್ಮಾತ್ ನಾಳೆ ತುರ್ತಾಗಿ ನಿಮ್ಮನ್ನ ಅಲ್ಲಿಂದ ಕಾಪಾಡಬೇಕಾದ ಪರಿಸ್ಥಿತಿ ಬಂದ್ರೆ ನಿಮ್ಮ ವಿವರಗಳು ಬೇಕಾಗತ್ವೆ, ತಕ್ಷಣ ನೋಂದಾಯಿಸಿಕೊಳ್ಳಿ ಅಂತ ಭಾರತದ ವಿದೇಶಾಂಗ ಇಲಾಖೆ ಮ್ಯಾನ್ಮಾರ್ನಲ್ಲಿನ ತನ್ನ ನಾಗರಿಕರಿಗೆ ತಿಳಿಸಿದೆ. ಹಾಗೇನೆ ಅಲ್ಲಿರೋ ಭಾರತೀಯರು ಯಾವುದೇ ಕಾರಣಕ್ಕೂ ಯಾವುದೇ ಸಂಘರ್ಷ ಪೀಡಿತ ಸ್ಥಳಗಳಿಗೆ ಹೋಗಬೇಡಿ ಅಂತ ಟ್ರಾವೆಲ್ ಅಡ್ವೈಸರಿಯನ್ನು ಕೂಡ ಭಾರತ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಗೆಳೆಯರೆ, ಮ್ಯಾನ್ಮಾರ್ ಅಲ್ಲಿ ಏನಾಗ್ತಾ ಇದೆ? ಯಾವುದು ಈ ರಖೈನ್ ಪ್ರಾಂತ? ಅಲ್ಲಿ ಯುದ್ಧ ಅಥವಾ ಮತ್ತಿನ್ನೇನಾದರೂ ನಡೆಯುವ ಸಾಧ್ಯತೆಗಳಿವೆಯಾ? ಅಲ್ಲಿಂದ ಭಾರತೀಯರನ್ನ ಕಾಪಾಡಬೇಕಾದ ಸಂದರ್ಭ ಯಾಕೆ ಬರಬಹುದು? ಇದು ಭಾರತಕ್ಕೆ ಮಾತ್ರ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಮ್ಯಾನ್ಮಾರ್ ಜೊತೆ ಗಡಿ ಹಂಚಿಕೊಳ್ಳೋ ಚೈನಾ, ಬಾಂಗ್ಲಾದೇಶ ಹಾಗೂ ಇನ್ನಿತರ ದೇಶಗಳಿಗೆ ಕೂಡ ಈ ಬಿಸಿ ತಾಗ್ತಾ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮ್ಯಾನ್ಮಾರ್ ಅಲ್ಲಿ ಸಂಘರ್ಷ ಶುರುವಾಗಿ ಆಗಲೇ ಸಾಕಷ್ಟು ವರ್ಷಗಳು ಕಳೀತಾ ಬರ್ತಾ ಇವೆ. ಅಲ್ಲಿ ಏನು ಪ್ರಜಾಪ್ರಭುತ್ವ ರಚನೆ ಆಯಿತು, ಅಲ್ಲಿನ ಸಮಸ್ಯೆಗಳು ಬಗೆಹರಿತಾ ಇವೆ ಅಂತ ದೇಶದ ಜನ ಅಂದ್ಕೋತಿರುವಾಗಲೇ ಪ್ರಜಾಪ್ರಭುತ್ವವನ್ನು ಕೆಡವಿ ಸೇನೆ ಆಡಳಿತವನ್ನು ತನ್ನ ಕೈಗೆ ತಗೊಳ್ತು. ಹೀಗೆ 2021ರಲ್ಲಿ ಶುರುವಾದ ಸೇನಾಡಳಿತ ಆದಷ್ಟು ಬೇಗ ನಾವು ಇಲ್ಲಿ ಚುನಾವಣೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಚುನಾವಣೆಗಳಲ್ಲಿ ನಡೀಲಿಲ್ಲ. ಬದಲಾಗಿ ಆಂಗ್ ಸಾಂಗ್ ಸೂಕಿ ಸೇರಿದ ಹಾಗೆ ಯಾರೆಲ್ಲ ಪ್ರಜಾಪ್ರಭುತ್ವವಾದಿಗಳಿದ್ರೋ ಅವರನ್ನ ಜೈಲುಗಳಿಗೆ ತುಂಬಲಾಯಿತು. ಪರಿಣಾಮ ಸಾಕಷ್ಟು ಜನ ಸೇನೆಯ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಜೀವ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಕಡೆಗೆ ಓಡಿ ಬಂದರು. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಇನ್ನು ಈಗ ಕೆಲ ತಿಂಗಳುಗಳಿಂದ ಮ್ಯಾನ್ಮಾರ್ ಅಲ್ಲಿ ಸೇನೆಯ ವಿರುದ್ಧ ಅಲ್ಲಿನ ಪ್ರತ್ಯೇಕತಾವಾದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಪ್ರದೇಶಗಳನ್ನ ಅವರು ತಮ್ಮ ವಶಕ್ಕೆ ತಗೊಳ್ಳೋದ್ರಲ್ಲಿ ಕೂಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಮ್ಯಾನ್ಮಾರ್ ಅಲ್ಲಿ ಸಾಕಷ್ಟು ಪ್ರತ್ಯೇಕತಾವಾದಿ ಗುಂಪುಗಳಿವೆ. ಅಲ್ಲಿನ ಒಂದೊಂದು ಪ್ರಾಂತವೂ ಕೂಡ ಒಂದೊಂದು ಬುಡಕಟ್ಟು ಜನಾಂಗವನ್ನ ಹೊಂದಿರೋದ್ರಿಂದ ಅವರೆಲ್ಲ ತಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ 10 ಸಶಸ್ತ್ರ ಹೋರಾಟಗಾರ ಪಡೆಗಳಲ್ಲಿವೆ. ಆಂಗ್ ಸಾನ್ ಸೂಕಿ ಸರ್ಕಾರ ರಚನೆಯಾದ ಅವಧಿಯಲ್ಲಿ ಮಾತುಕತೆಗಳ ಮೂಲಕ ಪ್ರತ್ಯೇಕತಾವಾದವನ್ನ ಕಡಿಮೆ ಮಾಡೋ ಪ್ರಯತ್ನಗಳು ನಡೆದಿದ್ವು. ಆದ್ರೆ ಅಲ್ಲಿ ಯಾವಾಗ ಸೇನೆ ಆಡಳಿತವನ್ನ ತನ್ನ ಕೈಗೆ ತಗೊಳ್ತೋ, ಪ್ರತ್ಯೇಕತಾವಾದಿ ಪಡೆಗಳು ಸೇನೆಯ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಂಡು ಅದಕ್ಕಲ್ಲಿನ ಜನ ಕೂಡ ಬೆಂಬಲ ಕೊಡ್ತಾ ಬಂದ್ರು. ಈಗ ಮ್ಯಾನ್ಮಾರ್ನ ಒಂದಷ್ಟು ಪ್ರದೇಶಗಳು ಬಂಡುಕೋರರ ಕೈಗೆ ಸಿಕ್ಕಿವೆ. ಅಲ್ಲಿದ್ದ ಮ್ಯಾನ್ಮಾರ್ನ ಸೈನಿಕರು ಕೂಡ ಅವರ ಗಡಿಗಳನ್ನ ದಾಟಿ ಅಕ್ಕಪಕ್ಕದ ದೇಶಗಳಿಗೆ ಓಡ್ ಹೋಗ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಭಾರತಕ್ಕೆ ಕೂಡ ಓಡ್ ಬಂದಿದ್ದಾರೆ. ಅಂತ ಒಂದಷ್ಟು ಸೈನಿಕರನ್ನ ಭಾರತ ಮತ್ತೆ ಮ್ಯಾನ್ಮಾರ್ಗೆ ಸುರಕ್ಷಿತವಾಗಿ ಕಳುಹಿಸಿಕೊಟ್ಟಿದೆ. ನಮ್ಮ ಕತೆ ಹೇಗಿದೆ ಅಂದ್ರೆ, ಅಲ್ಲಿ ಸೇನೆಯ ದೌರ್ಜನ್ಯ ಹೆಚ್ಚಾದ್ರೆ ಮ್ಯಾನ್ಮಾರ್ನ ಜನ ಭಾರತದ ಒಳಕ್ಕೆ ಓಡಿ ಬರ್ತಾರೆ. ಹಾಗೆ ಬಂಡುಕೋರರು ದಾಳಿ ಮಾಡಿದ್ರೆ ಸೈನಿಕರು ಕೂಡ ಭಾರತದ ಒಳಗೆ ಓಡಿ ಬಂದು ರಕ್ಷಣೆ ಬಯಸ್ತಾರೆ. ಇನ್ನು ಸೇನಾ ಕಾರ್ಯಾಚರಣೆ ತೀವ್ರವಾದ್ರೆ ಅಲ್ಲಿನ ಬಂಡುಕೋರರು ಬರೋದು ಕೂಡ ಭಾರತದ ಗಡಿಯೊಳಕ್ಕೇನೆ. ಹೀಗೆ ಯಾಕೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಮ್ಯಾನ್ಮಾರ್ ಗಡಿಯ ಬಗ್ಗೆ ಕೂಡ ನಾವೊಂದು ಸ್ವಲ್ಪ ತಿಳ್ಕೋಬೇಕು. ಗೆಳೆಯರೆ, ಮ್ಯಾನ್ಮಾರ್ ಈಶಾನ್ಯ ಭಾರತದ ರಾಜ್ಯಗಳ ಜೊತೆ ಸುಮಾರು 1643 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಮಿಜೋರಾಂನಿಂದ ಆರಂಭವಾಗುವ ಮ್ಯಾನ್ಮಾರ್ನ ಗಡಿ ಮಣಿಪುರ, ನಾಗಾಲ್ಯಾಂಡ್ ಅನ್ನ ಹಾದು ಅರುಣಾಚಲ ಪ್ರದೇಶದವರೆಗೆ ಬರುತ್ತೆ. ಮೊನ್ನೆ ನಮ್ಮ ಮಣಿಪುರದಲ್ಲಿ ಗಲಭೆಗಳು ನಡೆದ್ವಲ್ಲ, ಅದರ ಹಿಂದೆ ಕೂಡ ಇದೇ ಮ್ಯಾನ್ಮಾರ್ನ ಅಕ್ರಮ ವಲಸೆಗಳು ಹಾಗೂ ಬಂಡುಕೋರರಿದ್ರು ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಈ ಭಾರತದ ರಾಜ್ಯಗಳಲ್ಲಿನ ಒಂದಷ್ಟು ಬುಡಕಟ್ಟು ಜನ ಮ್ಯಾನ್ಮಾರ್ನ ಗಡಿಯಲ್ಲೂ ಇದ್ದಾರೆ. ಅಲ್ಲಿ ಗಡಿಯ ರೇಖೆ ಇವರನ್ನ ಬೇರ್ಪಡಿಸ್ತಾ ಇದೆ. ಬಿಟ್ರೆ ಈ ಜನಾಂಗಗಳ ನಡುವೆ ಇವತ್ತಿಗೂ ವ್ಯಾಪಾರ, ವೈವಾಹಿಕ ಸಂಬಂಧಗಳಿವೆ. ಇನ್ನು ಮ್ಯಾನ್ಮಾರ್ ನಮ್ಮ ಪಕ್ಕದ ದೇಶ. ಸೊ ಜನರ ಬಾಂಧವ್ಯಗಳಿಗೆ ಗಡಿಯ ಬೇಲಿ ಹಾಕೋದು ಬೇಡ ಅಂತ ಭಾರತ ಭಾವಿಸ್ತು. ಇಲ್ಲಿ ಎರಡೂ ದೇಶಗಳ ಜನರಿಗೆ ಗಡಿ ದಾಟೋದಕ್ಕೆ ಮುಕ್ತ ಅವಕಾಶವನ್ನು ಕೂಡ ಕೊಡಲಾಯಿತು. 16 ಕಿಲೋಮೀಟರ್ಗಳವರೆಗೆ ಎರಡೂ ದೇಶಗಳ ಜನ ಎರಡೂ ದೇಶಗಳ ಒಳಗೆ ಹೋಗಿ ಬರೋದಕ್ಕೆ ಯಾವ ಅನುಮತಿಯೂ ಬೇಕಾಗಿಲ್ಲ ಅನ್ನೋ ತರದ ಫ್ರೀ ಮೂವ್ಮೆಂಟ್ ರಿಜಿಮ್ಗೆ ಎರಡೂ ದೇಶಗಳು ಸಹಿ ಹಾಕಿದ್ವು. ಹೀಗಾಗಿ ಅಲ್ಲಿ ಯಾರು ಯಾರನ್ನು ತಡೀತಾ ಇರಲಿಲ್ಲ. ನಮ್ಮ ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳಿದ್ವು, ಬಿಟ್ರೆ ಬೇಲಿ ಹಾಕೋದಕ್ಕೆ ಹೋಗಿರಲಿಲ್ಲ. ಇದೇ ಅಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ತಾ ಹೋಗಿದ್ದು.
ತುಂಬಿತು ಮತ್ತು ಈಗ ಭಾರತ 1643 ಕಿಲೋಮೀಟರ್ ಗಡಿಯ ಉದ್ದಕ್ಕೂ ಬೇಲಿಯನ್ನು ಹಾಕಿಬಿಡೋ ನಿರ್ಧಾರಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಸಿದ್ಧತೆಗಳು ಕೂಡ ಆರಂಭ ಆಗಿವೆ. ಅದು ಬೇರೆ ಕಥೆ, ಅದೊಂದು ಕಡೆ ಇರಲಿ. ಇನ್ನು ಈಗೇನಾಗಿದೆ ಅಂದ್ರೆ ಭಾರತ ಮ್ಯಾನ್ಮಾರ್ನಲ್ಲಿನ ಭಾರತೀಯರಿಗೆ, ಅದರಲ್ಲೂ ರಖೈನ್ ಪ್ರಾಂತದ ಸುತ್ತಮುತ್ತಲಿನ ಭಾರತೀಯರಿಗೆ ಯಾಂಗೂನ್ನ ರಾಯಭಾರ ಕಚೇರಿಯಲ್ಲಿ ನಿಮ್ಮ ಮಾಹಿತಿಯನ್ನ ನೋಂದಾಯಿಸಿಕೊಳ್ಳಿ, ನಾಳೆ ತುರ್ತು ಸಂದರ್ಭಗಳುಂಟಾದ್ರೆ ನಿಮ್ಮನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಅಂತ ತಿಳಿಸಿದೆ. ಇದಕ್ಕೆ ಕಾರಣವಾಗ್ತಾ ಇರೋದು ಅಲ್ಲಿ ಶುರುವಾಗಿರೋ ಸಂಘರ್ಷ. ರಖೈನ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭೂಭಾಗ ಇದು ಬಾಂಗ್ಲಾದೇಶದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ನೀವು ರೋಹಿಂಗ್ಯಾಗಳ ಬಗ್ಗೆ ಕೇಳಿದಿರಿ ಅಲ್ವಾ, ಅವರೆಲ್ಲ ಇದೇ ರಖೈನ್ ಪ್ರಾಂತದಿಂದ ವಲಸೆ ಬಂದವರು. ಇಷ್ಟು ದಿನ ಭಾರತದ ಗಡಿಯಲ್ಲಿ ಅಂದ್ರೆ ಮಣಿಪುರದಿಂದ ಅರುಣಾಚಲ ಪ್ರದೇಶದವರೆಗಿನ ಈ ಗಡಿಯಲ್ಲಿ, ಹಾಗೆ ಮ್ಯಾನ್ಮಾರ್ ಚೈನಾ ಗಡಿಯಲ್ಲಿ ಬಂಡುಕೋರರು ಹಾಗೂ ಸೈನಿಕರ ನಡುವೆ ಸಂಘರ್ಷ ನಡೀತಾ ಇತ್ತು. ಈಗ ಅದು ರಖೈನ್ ಸ್ಟೇಟ್ಗೆ ವಿಸ್ತರಿಸಿಕೊಳ್ತಾ ಇದೆ. ಅಲ್ಲಿ ಬಂಡುಕೋರರು ನಡೆಸಿದ ದಾಳಿಗೆ ಹೆದರಿ ಮ್ಯಾನ್ಮಾರ್ನ ಸೈನಿಕರು ಬಾಂಗ್ಲಾದೇಶದ ಗಡಿಯೊಳಗೆ ಓಡಿ ಹೋಗಿದ್ದಾರೆ. ಪಾಪ ಬಾಂಗ್ಲಾದ ಸಮಸ್ಯೆ ಏನು ಅಂದ್ರೆ ಅಲ್ಲಿನ ಜನಾನೇ ಬಾಂಗ್ಲಾದಲ್ಲಿ ಬದುಕೋದಕ್ಕೆ ಸಾಧ್ಯವಾಗದೆ ಭಾರತದ ಗಡಿ ದಾಟಿ ಅಕ್ರಮವಾಗಿ ಭಾರತದೊಳಕ್ಕೆ ಪ್ರವೇಶ ಮಾಡ್ತಾ ಇರ್ತಾರೆ. ನಾವೀಗಾಗಲೇ ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆಯಿಂದ ಸಿಕ್ಕಾಪಟ್ಟೆ ನರಳುತ್ತಾ ಇದೀವಿ. ಹಾಗಂತ ಭಾರತಕ್ಕೆ ತನ್ನ ವಲಸಿಗರನ್ನ ಅಕ್ರಮವಾಗಿ ಕಳುಹಿಸುವ ಬಾಂಗ್ಲಾನಾದ್ರೂ ಸುಖವಾಗಿದೆಯಾ ಅಂದ್ರೆ ಅವರು ಈ ರಖೈನ್ ಸ್ಟೇಟ್ ನಿಂದ ಬರುವ ರೋಹಿಂಗ್ಯಾ ಮುಸಲ್ಮಾನರ ಅಕ್ರಮ ವಲಸೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮೊನ್ನೆ ಬಾಂಗ್ಲಾದೇಶ ಈ ಅಕ್ರಮ ವಲಸಿಗರಿಗಾಗಿನೇ ಬಂಗಾಳ ಕೊಲ್ಲಿಯ ದ್ವೀಪವೊಂದರಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿ ಅವರನ್ನ ಅಲ್ಲಿಗೆ ಬಿಟ್ಟು ಬಂದಿದ್ದು ಆಯಿತು. ಹೀಗಿರುವಾಗ ಈ ರಖೈನ್ ಸ್ಟೇಟ್ ಅಲ್ಲಿ ಗಲಭೆಗಳು ಸೃಷ್ಟಿಯಾದ್ರೆ ಮತ್ತೆ ಆ ಭಾಗದ ಜನ ಬಾಂಗ್ಲಾದೇಶದ ಗಡಿ ದಾಟಿ ಬಾಂಗ್ಲಾದೊಳಕ್ಕೆ ವಲಸೆ ಬರುವುದು ಹೆಚ್ಚಾಗುತ್ತೆ. ಈ ಬಗ್ಗೆ ಬಾಂಗ್ಲಾದೇಶ ಕೂಡ ಈಗಾಗಲೇ ತಲೆ ಕೆಡಿಸ್ಕೊಳ್ತಾ ಇದೆ. ಇನ್ನು ಇಲ್ಲಿ ಮ್ಯಾನ್ಮಾರ್ನಿಂದ ಉಂಟಾಗ್ತಾ ಇರೋ ಸಮಸ್ಯೆ ಕೇವಲ ಭಾರತ ಮತ್ತು ಬಾಂಗ್ಲಾಗಳಿಗೆ ಮಾತ್ರನಾ? ಖಂಡಿತ ಅಲ್ಲ. ಮ್ಯಾನ್ಮಾರ್ನ ಪೂರ್ವ ಮತ್ತು ಆಗ್ನೇಯ ಭಾಗದಲ್ಲಿರುವ ಲಾವೋಸ್ ಮತ್ತು ಥೈಲ್ಯಾಂಡ್ಗಳು ಕೂಡ ವಿಪರೀತ ಪ್ರಮಾಣದ ಅಕ್ರಮ ವಲಸಿಗರು ಮತ್ತು ನಿರಾಶ್ರಿತರ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಇಲ್ಲಿ ಮ್ಯಾನ್ಮಾರ್ ಅತಿ ಹೆಚ್ಚು ಗಡಿಯನ್ನ ಥೈಲ್ಯಾಂಡ್ ಜೊತೆ ಹಂಚಿಕೊಳ್ಳುತ್ತೆ. ಹಾಗೆ ಮ್ಯಾನ್ಮಾರ್ ಜೊತೆ ಎರಡನೇ ಅತಿ ಉದ್ದದ ಗಡಿಯನ್ನ ಹಂಚಿಕೊಳ್ಳುವ ದೇಶ ಅಂದ್ರೆ ಅದು ಚೈನಾ. ಈ ಮ್ಯಾನ್ಮಾರ್ ಸಮಸ್ಯೆ ಚೈನಾನು ಕೂಡ ಬಿಡ್ತಾ ಇಲ್ಲ. ಸಾರಿ ಇಲ್ಲಿ ಚೈನಾನು ಕೂಡ ಮ್ಯಾನ್ಮಾರ್ ಸಮಸ್ಯೆ ಬಿಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮ್ಯಾನ್ಮಾರ್ ಸಮಸ್ಯೆಗೆ ಚೈನಾನೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಅಲ್ಲಿನ ಜನ ಮತ್ತು ಬಂಡುಕೋರರು ಹಾಗಂತ ಭಾವಿಸ್ತಾ ಇದ್ದಾರೆ. ಹೀಗಾಗಿ ಮ್ಯಾನ್ಮಾರ್ ಅಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಚೈನಾ. ಮತ್ತು ಇವತ್ತು ಈ ರಖೈನ್ ಪ್ರಾಂತ ಸಮಸ್ಯೆಗೆ ಈಡಾಗ್ತಾ ಇರೋದು ಕೂಡ ಚೈನಾದ ಕಾರಣದಿಂದಾನೆ. ಅಲ್ಲ, ಚೈನಾದ ಗಡಿಯಲ್ಲಿ ಈ ಹಿಂದೊಂದಷ್ಟು ಸಮಸ್ಯೆಗಳಾಗಿದ್ವು. ಅಲ್ಲಿ ಗಡಿ ಮುಚ್ಚಿ ಚೈನಾಗೆ ಸರಕು ಸರಂಜಾಮುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿಗಳನ್ನು ಸುಟ್ಟು ಬಂಡುಕೋರರು ವ್ಯಾಪಾರ ವಹಿವಾಟುಗಳು ನಡೆಯದ ಹಾಗೆ ತಡೆದಿದ್ರು. ಸರಿ, ಆದ್ರೆ ಬಾಂಗ್ಲಾದೇಶದ ಗಡಿಯಲ್ಲಿರೋ ರಖೈನ್ ಸ್ಟೇಟ್ ನಲ್ಲಿ ಚೈನಾ ಹೇಗೆ ಸಮಸ್ಯೆಗೆ ಕಾರಣವಾಗುತ್ತೆ? ಗೆಳೆಯರೆ, ಈ ಪ್ರಶ್ನೆಗೆ ಉತ್ತರ ಪಾಕಿಸ್ತಾನದಲ್ಲಿ ನಮಗೆ ಸಿಗುತ್ತೆ. ಹೇಗೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಮತ್ತು ಆಕ್ರಮಿತ ಲದಾಖ್ ಭಾಗಕ್ಕೆ ಸೇರಿದ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚೈನಾದ ಕಾರಣಕ್ಕೆ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೋ, ಬಲೂಚಲ್ಲಿ ಚೈನಾದ ಹೂಡಿಕೆಗಳ ಮೇಲೆ ಅಲ್ಲಿನ ಬಂಡುಕೋರರು ಹೇಗೆ ದಾಳಿಗಳನ್ನು ಮಾಡ್ತಾ ಇದ್ದಾರೋ, ಹಾಗೇನೆ ಮ್ಯಾನ್ಮಾರ್ನ ರಖೈನ್ ನಲ್ಲಿ ಕೂಡ ಆಗ್ತಾ ಇದೆ. ಈ ರಖೈನ್ ಪ್ರದೇಶ ಇದೆಯಲ್ಲ, ಇಲ್ಲಿ ನ್ಯಾಚುರಲ್ ಗ್ಯಾಸ್ ನ ನಿಕ್ಷೇಪಗಳಿವೆ. ಚೈನಾ ಪಾಕಿಸ್ತಾನದ ಜೊತೆ ಸಿಪೆಕ್ ಅಂದ್ರೆ ಪಾಕ್ ಚೈನಾ ಎಕನಾಮಿಕ್ ಕಾರಿಡಾರ್ ಅನ್ನ ಮಾಡ್ಕೊಂಡಿದೆಯಲ್ಲ, ಹಾಗೆ ಮ್ಯಾನ್ಮಾರ್ ಜೊತೆ ಸಿಮ್ಯಾಕ್ ಚೈನಾ ಮ್ಯಾನ್ಮಾರ್ ಎಕನಾಮಿಕ್ ಕಾರಿಡಾರ್ ಅನ್ನ ಮಾಡ್ಕೊಂಡಿದೆ. ಪಾಕಿಸ್ತಾನದಲ್ಲಿ ಗ್ವದಾರ್ ಬಂದರನ್ನ ಹೇಗೆ ಚೈನಾ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆಯೋ, ಹಾಗೆ ರಖೈನ್ ಪ್ರಾಂತದಲ್ಲಿ ಕ್ಯುಕ್ಪ್ಯೂ ಬಂದರನ್ನ ಚೈನಾ ಅಭಿವೃದ್ಧಿ ಪಡಿಸ್ತಾ ಇದೆ. ಇದನ್ನ ಭಾರತದ ವಿರುದ್ಧ ಬಳಸಿಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತಲೇ ಚೈನಾ ಸಿದ್ಧಪಡಿಸಿಟ್ಕೊಂಡಿದೆ. ಹಾಗೆ ಇದು ಬಂಗಾಳ ಕೊಲ್ಲಿಯಿಂದ ಚೈನಾದ ಯುನಾನ್ ಪ್ರಾವಿನ್ಸ್ ನ ಕುನ್ಮಿಂಗ್ಗೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಮತ್ತು ಇಲ್ಲಿಂದ ಅಂದ್ರೆ ರಖೈನ್ ಪ್ರಾಂತದ ಕ್ಯುಕ್ಪ್ಯೂನಿಂದ ಚೈನಾದ ಯುನಾನ್ ಪ್ರಾವಿನ್ಸ್ ನ ಕುನ್ಮಿಂಗ್ ವರೆಗೆ ಒಂದು ಗ್ಯಾಸ್ ಪೈಪ್ ಲೈನ್ ಅನ್ನು ಕೂಡ ಚೈನಾ ನಿರ್ಮಾಣ ಮಾಡಿಕೊಂಡಿದೆ. 2022ರಲ್ಲಿ ಮ್ಯಾನ್ಮಾರ್ ಚೈನಾಗೆ ಸುಮಾರು $1.5 ಬಿಲಿಯನ್ ಮೌಲ್ಯದ ನ್ಯಾಚುರಲ್ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡಿದೆ. ಇನ್ನು ಈಗ ಮ್ಯಾನ್ಮಾರ್ ಸೇನೆ ಚೈನಾ ಜೊತೆ ವ್ಯಾಪಾರ ಮಾಡುವ ಮೂಲಕ ಹಣ ಗಳಿಸ್ತಾ ಇದೆ ಮತ್ತು ಅದೇ ಹಣವನ್ನ ಜನರ ವಿರುದ್ಧ ಬಳಸ್ತಾ ಇದೆ. ನಮ್ಮನ್ನ ಮಟ್ಟ ಹಾಕೋದಕ್ಕೆ ಆ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಮ್ಯಾನ್ಮಾರ್ ಬಂಡುಕೋರರು ಹಾಗೂ ಜನಸಾಮಾನ್ಯರ ಭಾವನೆ. ಹೀಗಾಗಿ ಮ್ಯಾನ್ಮಾರ್ ಸೇನೆಗೆ ಆದಾಯ ಬಾರದ ಹಾಗೆ ಮಾಡಬೇಕು ಅಂದ್ರೆ ಚೈನಾದ ವ್ಯಾಪಾರಗಳನ್ನು ನಿಲ್ಲಿಸಬೇಕು, ಹಾಗಂತ ಅಲ್ಲಿನ ಜನ ಭಾವಿಸ್ತಾ ಇದ್ದಾರೆ.
ಗೆಳೆಯರೆ, ಇಲ್ಲಿ ನಾವು ಕೂಡ ಚೈನಾನ ವಿರೋಧ ಮಾಡ್ತೀವಿ. ಆದ್ರೆ ನಾವೇನು ಮಾಡ್ತೀವಿ, ಬಾಯ್ಕಾಟ್ ಚೈನಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಆಂದೋಲನ ಮಾಡ್ತಾ ಕೂತ್ಕೋತೀವಿ. ಚೈನಾದಿಂದ ಆಗೋ ಆಮದು ಮಾತ್ರ ಪ್ರತಿ ವರ್ಷ ನಮಗೆ ಹೆಚ್ಚಾಗ್ತಲೇ ಹೋಗ್ತಾ ಇರತ್ತೆ. ಆದ್ರೆ ಮ್ಯಾನ್ಮಾರ್ ಅಲ್ಲಿ ಹಾಗಲ್ಲ. ಅಲ್ಲಿನ ಜನ ಹಾಗೂ ಬಂಡುಕೋರರು ಆಯುಧಗಳನ್ನು ಹಿಡ್ಕೊಂಡು ಚೈನಾದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಚೈನಾನ ಎದುರಿಸೋದಕ್ಕೆ ಬೇಕಾದ ಶಕ್ತಿ ಅವರಿಗಿಲ್ಲ. ಹೀಗಾಗಿ ಚೈನಾದಿಂದ ಮ್ಯಾನ್ಮಾರ್ ಸೇನೆಗೆ ಬರುವ ಆದಾಯವನ್ನ ನಿಲ್ಲಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಭಾಗವಾಗಿ ರಖಾನ್ ಪ್ರಾಂತದ ಮೇಲೆ ಬಂಡುಕೋರರ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಮ್ಯಾನ್ಮಾರ್ ಸೇನೆ ಆಯುಧಗಳನ್ನ, ಸೇನಾ ಪೋಸ್ಟುಗಳನ್ನ ಬಿಟ್ಟು ಬಾಂಗ್ಲಾದೇಶದ ಗಡಿಗೆ ಓಡ್ ಹೋಗಿದೆ. ಇನ್ನು ಈಗೇನಾಗತ್ತೆ ಅಂದ್ರೆ ರಖಾನ್ ಪ್ರಾಂತದ ಮೇಲೆ ಮ್ಯಾನ್ಮಾರ್ನ ಸೇನೆ ಮತ್ತೆ ಹೆಚ್ಚಿನ ದಾಳಿಗಳನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಹೇಗೆ ಭಾರತದ ಗಡಿಗಳಲ್ಲಿ ಬಂಡುಕೋರರು ಸೇನೆಯನ್ನು ಸೋಲಿಸಿ ಅಲ್ಲಿನ ಪೋಸ್ಟುಗಳನ್ನ ತಮ್ಮ ವಶಕ್ಕೆ ತಗೊಂಡ ಮೇಲೆ ಮ್ಯಾನ್ಮಾರ್ನ ಸೈನ್ಯ ಅಲ್ಲಿನ ಬಂಡುಕೋರರ ಮೇಲೆ ವೈಮಾನಿಕ ದಾಳಿಗೆ ಮುಂದಾಯಿತೋ, ಹಾಗೆ ರಖಾನ್ ಪ್ರಾಂತದಲ್ಲಿ ಕೂಡ ಆಗುವ ಸಾಧ್ಯತೆ ಇರುತ್ತೆ. ರಖಾನ್ ಪ್ರಾಂತದಲ್ಲಿ ಅಲ್ಲಿನ ಬಂಡುಕೋರ ಸಂಘಟನೆಗಳ ಶಕ್ತಿ ತುಂಬಾನೇ ಹೆಚ್ಚಿದೆ. ಹೀಗಾಗಿ ಅಲ್ಲಿ ಸಂಘರ್ಷ ಕೂಡ ತೀವ್ರವಾಗುವ ಸಾಧ್ಯತೆಗಳಿರುತ್ತವೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿನ ಭಾರತೀಯರಿಗೆ ಯಾವ ಅಪಾಯವೂ ಸಂಭವಿಸಬಾರದು ಅಂತ ಭಾರತ ಬಯಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಅಲ್ಲಿ ಸುಮಾರು 20-25 ಲಕ್ಷ ಭಾರತೀಯರಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಹೀಗಾಗಿ ಅವರನ್ನ ಕಾಪಾಡಬೇಕಾದ ಹೊಣೆ ಭಾರತದ ವಿದೇಶಾಂಗ ಇಲಾಖೆಯದ್ದು. ಸೊ ನಿಮ್ಮ ಮಾಹಿತಿಯನ್ನು ಕೊಡಿ ಅಂತ ವಿದೇಶಾಂಗ ಇಲಾಖೆ ಅಲ್ಲಿನ ಭಾರತೀಯರನ್ನ ಕೇಳಿದೆ. ಜೊತೆಗೆ ಎಚ್ಚರವಾಗಿರಿ, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಹೋಗಬೇಡಿ, ಅದರಲ್ಲೂ ರಖಾನ್ ಪ್ರಾಂತಕ್ಕೆ ಹೋಗೋದನ್ನ ಕಡಿಮೆ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಇದು ಗೆಳೆಯರೆ, ಮ್ಯಾನ್ಮಾರ್ಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.